ನಮಸ್ಕಾರ ಕರ್ನಾಟಕದ ಜನತೆಗೆ ಅಲ್ಲ ನಾವು ಫ್ರೆಂಡ್ ಕ್ಯಾಮ್ರಾ ಹೊತ್ತಿದ್ರು ಡೇಟಲ್ಲಿ ಇಟ್ಬಿಟ್ಟು ಡೈರೆಕ್ಟ್ ನಾಗ್ಮಲೇನೆ ಡ್ಯಾಶಲ್ಲಿ ತುಂಬಾ ಗಾಳಿ ಹೋಗ್ತಿದೆ. ಇದು ಬೇರೆ ಒಂದು ಇಡ್ಲಿ ತಿನ್ಬಿಟ್ಟೆ, ಈ ಖಾರವಾಗಿತ್ತು ಇಡ್ಲಿ. ನಾಗ್ಮಲೆ ಹಂಗೆ ಏರಿಸ್ತೈತೆ. ಯಾಕಂದ್ರೆ ಆ ಪ್ರಾಣಿಗಳು ನೋಡಿದ್ರೆ ಕಚ್ಚ 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 ಅಂತ ಜಗಳ ಆಡ್ತಿದ್ವು. ದಿಸ್ ಇಸ್ ಕಾಲ್ಡ್ ಸಂಘ ಜೀವಿ ಸೋಷಿಯಲ್ ಕಮ್ಯುನಿಟಿ. ಇವಾಗ ಎಲ್ಲಿಂದ ನಡ್ಕೊಂಡು ಹೋಗ್ಬೇಕಾ? ಒಂದ್ ರೌಂಡ್ ಎಲ್ಲ ಹಾಕ್ಬಿಡುತ್ತೆ. ನೋಡಿ ಕ್ಯೂಟ್ ಆಗೈತೆ. ಎಲ್ಲ ಫ್ರೆಂಡು ನೋಡಿ ಬಿಟ್ಬಿಟ್ಟು ಸೆಲ್ಫಿ ಅವ್ರು ನಾಚ ತಗೊಂತಾರೆ. ಮನೇಲಿ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ ಅಂತಾರಪ್ಪ. ಪೊಸಿಷನ್ ನಿಲ್ಸ್ತಾನೆ, ಪೊಸಿಷನ್ ಕೊಡ್ತಾನೆ. ಪೊಸಿಷನ್ ಏನ್ ಮಾಡ್ತಿದ್ಯಾ? ಮಾವಿನ ಅಂಗಡಿಲಿ ಗಿರಾಕಿಗಳಿಂದ ವ್ಯಾಪಾರ ಎಲ್ಲ ಬಿಡಿತಣ್ಣ, ಅದಕ್ಕೆ ಪ್ರಮೋಷನ್ ಮಾಡ್ತಿದ್ದೆ. ಸಾರಿ ಅಣ್ಣ. ಹೇಳ್ಕೊ ಯಾವ ಲೆವೆಲ್ ಕ್ಯಾಮ್ರಾಮನ್ ಗುರು. ಒನ್ಸ್ ಮೋರ್ ಹೇಳ್ರಪ್ಪ ಮುಗಿಯ ಮಾತಪ್ಪ. ಎಲ್ಲ ಬಿಸಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮಸ್ಕಾರ ಕರ್ನಾಟಕದ ಜನತೆಗೆ ಅಲ್ಲ ನಾವು ಫ್ರೆಂಡ್ ಕ್ಯಾಮ್ರಾ ಹೊತ್ತಿದ್ರು ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ, ಏನಿದು? ನಮಸ್ಕಾರ ಕರ್ನಾಟಕದ ಜನತೆಗೆ, ನಾವು ಬಂದಿದ್ದೀವಿ ಮಹದೇಶ್ವರನ ಬೆಟ್ಟಕ್ಕೆ, ತಾಳ್ ಬೆಟ್ಟಕ್ಕೆ. ಇವರೆಲ್ಲ ನಮ್ಮ ಫ್ರೆಂಡ್ಸ್. ಉಗೇ ಮಾತ್ಮಲಯ, ಉಗೇ ಮಾತ್ಮಲಯ, ಉಗೇ ಮಾತ್ಮಲಯ. ಮಾವಿನ ಹಣ್ಣಲ್ಲಿ ಮಳ್ಳಗೆ ಸೇರಿ ಮಾಗುತ್ತಿ ಒಡಲ ಸೇದವನು ಮಳೆ ಕಟ್ಟು ಏಕಾಂಗಿ ವಸ್ತು. ವಾಮಿಟ್ ಮಾಡ್ದೆ ಈಟಿ ಎಲ್ಲ ಮಾಡಿದೆ, ಏನ್ ಮಾಡೋಕ್ಕಾಗುತ್ತೆ, ಕಂಟ್ರೋಲ್ ಮಾಡಿದೆ, ಆಗಿಲ್ಲ. ಬಾಯ್ ಹಿಡ್ಕೊಂಬಂದು ನ್ಯಾಚುರಲ್, ಅದೆಲ್ಲ ನ್ಯಾಚುರಲ್ ಪ್ರೋಸೆಸ್, ತಡ್ಕೊಳಕ್ಕಾಗಲ್ಲ. ಮುಂದ್ಗಡೆ ಆಗ್ಲಿ ಹಿಂದ್ಗಡೆ ಆಗ್ಲಿ ಎರಡು ಒಂದೇ. ಮುಂದೆ ಅಷ್ಟೇ ಆಗಿದ್ದು. ಸ್ನಾನ ಮಾಡ್ತೀವಿ ಅಂತ ಹೇಳ್ತಾ ಚಳಿನಿಲ್ಲ, ಬಟ್ ಚಳಿತರ ಅಷ್ಟೇ. ಡೈಲಾಗ್ ಬಿಸಿನೀರಿಗೆ ಅದಪ್ಪನ ಭಕ್ತರು ಪ್ರತಿ ವರ್ಷ ಅಲ್ಲ ಪ್ರತಿ ತಿಂಗಳು ಬರಬೇಕು ಅಂತ ನಾನು ಕೇಳ್ಕೊಂತೀನಿ. ಯಾಕಂದ್ರೆ ಸಖತ್ತಾಗಿ ಡೌನ್ ಮಾಡ್ತಾರೆ. ಆಮೇಲೆ ಡೈಲಾಗ್ ಹೇಳಬೇಕು. ಯಾಕಂದ್ರೆ ದೇವರು ಎಲ್ಲ ಕಡೆ ಇರ್ತಾನೆ, ಆದ್ರೆ ಈ ಜಾಗದಲ್ಲಿ ಒಂದೇ ಕಡೆ ಇರ್ತಾನೆ. ಏನೋ ಹೇಳ್ದ ಹೇಳಿ ರಿಪೀಟ್ ಹೇಳ. ದೇವ್ರು ಎಲ್ಲ ಜಾಗದಲ್ಲಿ ಇರ್ತಾನೆ, ಈ ಜಾಗದಲ್ಲಿ ಇದ್ದಾನೆ. ಅದು ಕೇಳಕ್ಕೆ ಸಿಲ್ಲಿ ಆಗಿರ್ಬೋದು, ಬಟ್ ಡಿಕೋಡ್ ಮಾಡಿ ಅದನ್ನ. ಏನೋ ಹೇಳು. ಅಂತರಿಗೆ ಮಾತ್ರ ನಾನು ಬುದ್ಧಿವಂತ ಅಲ್ಲ, ದಡ್ರಿಗೂ ಅಲ್ಲ. ಅಣ್ಣ ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಹುಡುಗಿಯ ಬಂದ ನಿನ್ಬಿಡನೆ, ನೀನೇ ಅಲ್ವಾ? ಏನ್ ಮಾಡ್ದೆ ಇಷ್ಟೊತ್ತು? ಕೈ ನಡುತ್ತೈತೆ ಚಳಿಗೆ, ಅದಕ್ಕೆ ನಿಂತ್ಕೊಟ್ಟಿದ್ದೆ. ಆಯ್ತಪ್ಪ, ಏನ್ ಕತೆ ಹೇಳು ಬೆಳಗ್ಗೆದು. ಈಗ ಎಲ್ಲ ಹೋಗ್ತಾ ಇದ್ಯಾ, ಏನ್ ಮಾಡ್ತಿದ್ಯಾ? ಬಿಸಿ ನೀರು 3 ಬಕೆಟ್ ಸ್ನಾನ ಆಯ್ತು. ನಿಂಗೆ ಏನೋ ಒಂದು ನೆನಪಾಗ್ತಿಲ್ವಾ? ಗಗನನೇ ಕೊಡ್ತಿರೋದು. ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಗಾಡಿ ಹತ್ರ ಮಾತಾಡ್ತಾರ ಗುರು. ಅಣ್ಣ 70 ರೂಪಾಯಿ ತಗೊಳ್ಳೋದು, ನಾವು 14 ಜನ ಇದೀವಿ, ಒಬ್ಬೊಬ್ಬನಿಗೆ 70 ರೂಪಾಯಿ ತಗೊಳ್ರಿ. ಹೇಗಿದ್ದ ಹೇಗಾಗೋದ? ಸ್ಕೂಲ್ ಮನೆ ಹತ್ರ
ಜೀಸಸ್. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಎತ್ಕೊಂಡು ಹೋಗ್ತಾ ಇದೀವಿ ಟಿಟಿಲ್ ಇಡೋದಕ್ಕೆ. ಟಿಟಿಲ್ ಇಟ್ಬಿಟ್ಟು ಡೈರೆಕ್ಟ್ ನಾಗಮಲೆನೆ. ಫ್ರೆಂಡ್ಸ್ ಇಲ್ಲಿ ನೋಡ್ರು ಮದನ್, ಫ್ರೆಂಡ್ಸ್ ಇಲ್ಲಿ ನೋಡ್ರು ಎಲ್ಲ ಕುರಿ ತುಂಬಿಕೊಂಡು ಹೋಯ್ತವ್ರೆ. ನಾನು ಕುರಿ. वाह क्या सीन है, वाह क्या सीन है. ನಾಗಮಲೆ ಊರಲ್ಲಿ ಏನೋ ಬೆಳೆ ಬೆಳ್ತಿದ್ದಾರೆ. ನಾಯಿ ಆನೆ ಮೇಲೆ ಹೋದಂಗೆ ಆಗ್ತಿತ್ತು ಕಣವು. ಅವರೆಲ್ಲ ಎಕ್ಸ್ಪೀರಿಯನ್ಸ್ ಹೇಳೋ. ಏನ್ ಎಕ್ಸ್ಪೀರಿಯನ್ಸ್ ಮಸ್ತಾಗಿದೆ. ಈ ತರ ಹೋದ್ರೆ ಜಾಲಿ ಪೀಸ್ ಮೈಂಡ್. 2026 ಫಸ್ಟ್ ರೈಡ್ ತರ ರೈಡ್ ತರ ಚೆನ್ನಾಗಿದೆ. ರೈಡಲ್ಲೇ ಜಗಳ ಆಡಿದ್ದೀವಿ, ಕಿತ್ತಾಡಿದೀವಿ, ಮತ್ತೆ ಡ್ಯಾನ್ಸ್ ಆಡಿದೀವಿ, ಎಲ್ಲ ಮಾಡಿದೀವಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆನೆ ಮೇಲೆ ಅಂಬಾರಿ, ತುಫಾನ್ ಮೇಲೆ ಸವಾರಿ ಮಾಡ್ತಾ ಇದೀವಿ. ಎಲ್ಲ ಆಯ್ನ ಹೋಗ್ತಾನೆ ಅವರಲ್ಲ. ಹೆಂಗಿದೆ ಕಾಲ್ದಾರಿ? ಏನ ಊರು ಹಿಂಗೈತೆ, ತೋಟ ಜಮೀನು ಸೆಪ್ರೇಟ್ ಊರು, ಟೆನ್ಷನ್ ಇಲ್ಲ. ಇಲ್ಲಿ ಬಂದು ಜೀವನ ಮಾಡ್ಬೇಕು. ಅರೆ ಹುಷಾರು ಬಂದ್ರೆ ಊರ್ ಬಿಟ್ಟು ಹೋಗ್ಬೇಕು. ಇಲ್ಲೆಲ್ಲ ಅವ್ರದೇ ಮೆಡಿಸಿನ್ಗಳು ಅಲ್ಲ. ಬಟ್ ಮೇಜರ್ ರೋಗ ಬಂದ್ರೆ ಹಾರ್ಟ್ ಅಟ್ಯಾಕ್ ಬಂದ್ರೆ ಏನ್ ಮಾಡ್ತೀಯಾ? ಅಷ್ಟೇ, ಅಲ್ಲೇ ಮಣ್ಣಾಕ, ಹೋಗೆ ಅಲ್ಲೇ ಮಣ್ಣಾಕ, ಅಲ್ಲೇ ತೋಟ ಅಲ್ಲೇ. ನಿನ್ಗೆ ಯಾಕೆ ಆಮೇಲೆ ಯಾವ ಇವೆಲ್ಲ? ಎಲ್ಲ ಇವಾಗ ಟಿಫನ್ ಮಾಡಕ್ ಹೋಗ್ತಾ ಇದೀವಿ. ಹಳ್ಳಿ ಹಾಡು ತಂದಾನ ನಾಗುಮಾಲೆ ಚಿತ್ರಾನ್ನ, ನಮ್ ಭೂಮಿ ತಾಯಿ ನಮ್ ಚಟ್ನಿ ತಾಯಿ, ಹೊಟ್ಟೆಗೋಗುತ್ತೆ ಚಟ್ನಿ ತಾಯಿ. ಹೇಯ್ ನಾಗಮಲೆ ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ. ತೂಫಾನ್ ಮೇಲೆ ಸವಾರಿ ಮಾಡ್ಕೊಂಡ್ ಬಂದಿದ್ದೀವಿ. ನಾನೇ ಒಂದು ತೂಫಾನ್ ಮೇಲೆ ಸವಾರಿ ಮಾಡ್ಕೊಂಡ್ ಬಂದಿರೋದು. ಆ ವಿಡಿಯೋನ ಅಟ್ಯಾಚ್ ಮಾಡ್ತೀವಿ, ಆಮೇಲೆ ನೋಡ್ಕೊಳ್ಳಿ. ಈ ವಿಡಿಯೋ ಒಬ್ರಾರ ನೋಡ್ಲಿ ಇಬ್ರಾರ ನೋಡ್ಲಿ, ಫ್ಯೂಚರಲ್ಲಿ ಲಕ್ಷಾಂತರ ಜನ ನೋಡ್ಬೇಕು. ಏನಂತ ತಲೆಗೆ ತೆಂಗ್ಬೇಡ, ಬೆಟ್ಟ ತಾಣ ಇವಾಗ. ನಾಗಮಲೆಗೆ ಹೋಗ್ತಾ ಇದೀವಿ. ಎಲ್ಲರೂ ಚಪ್ಪಲಿ ಹಾಕೊಂಡು ಹೋಗ್ತಾವ್ರೆ. ನಾನೊಬ್ಬ ಬರಿಗಾಲಲ್ಲಿ ಬರ್ತಾ ಇದ್ದೀನಿ. इस सज्जन को क्या तकलीफ है भाई? ಮೀನು ಒಂದ್ ಪ್ಲೇಟ್ ನೂಡಲ್ಸ್, ಒಂದ್ ಪ್ಲೇಟ್ ಹಾಲು, ಇಷ್ಟು ತಿನ್ನಕ್ಕೆ ಎಷ್ಟೊತ್ತು ಮುಗಿಸ್ತೀರಾ? ಟೇಬಲ್ ಮೇಲೆ ತಂದು ಇಕ್ಕಿದ್ರೆ ನಾನು ತಿನ್ನೋದಲ್ಲ, ಕೈ ತೊಳ್ಕೊಂಡು ಹೋಗ್ತೀನಿ. ಕೇಳಿದ್ರೆ ಹಂಗ ಅಂತಾನೆ ಹೋಗ. ಅದಕ್ಕೆ ಈಗ ಮದನ್ ಫೋನ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಮದನ್ದೇ ಫಸ್ಟ್ ಶೂಟ್ ಮಾಡ್ತಾ ಇದೀನಿ. ಸಚಿನ್ ಮದನ್ ಇಬ್ರು ಎನ್ಎನ್ನಲ್ಲಿ ಇದ್ದೀರಾ ಲಾಸ್ಟು. ನಾನು ಆಡ್ ಮಾಡ್ಕೊಂಬಿಡು ಜೀವನ್. ನಾನು ಅದಕ್ಕೆ ಅಲ್ಲಿ ತಗೊಂಡ್ಬರ್ತೀನಿ. ಯಾಕೆ ಇಷ್ಟೊಂದು ಮಾತಾಡ್ತಿದ್ಯಾ? ಸ್ವಲ್ಪ ನಾಗಮಲೆ ಹಂಗೆ ಏರಿಸ್ತೈತೆ. ಏನ್ ಹಿಂಗ್ ಕಿತ್ಕೋತಾ ಇದ್ದೀರಾ? ಆ ಅಂಗಡಿ ತಗೋಬೇಕಾರೆ ಬಾಬಾ ಅಂತ ಕರೀತಾ ಇದ್ರಿ. तरीका है भीख मांगने का. A few moments later. ನಮಸ್ಕಾರ, ನಾನು ನಿಮ್ಮ ವೈಲ್ಡ್ ಲೈಫ್ ಕಂಟೆಂಟ್ ಅಭಿಷೇಕ್. ಇವಾಗ ನಮ್ಮ ಕಾಡುಗಳಲ್ಲಿ, ನಾಗಮನೆ ಕಾಡುಗಳಲ್ಲಿ ಹಲವಾರು ಪ್ರಾಣಿ ಬರುತ್ತೆ. ಒಂದೊಂದಾಗೆ ತೋರಿಸ್ತೀನಿ ಬನ್ನಿ. ಒಂಟೆ ಗುರು ಎಷ್ಟು ಇದೆಯಾ? ಹಂಸಿಲ್ಲ ಅಷ್ಟೇ. ಹೋಗ್ ಮುಂದೆ. ಬರೀ ಇಂತದೆಯಾ?
ಇದು ನಿಜವಾದ ಪ್ರಾಣಿ ಅಲ್ಲ, ಇದು ನಿಜವಾದ ಮನುಷ್ಯ. जलवा है हमारा. ಇನ್ನೊಂದು ಗೊರಿಲ್ಲ ಅಣ್ಣ, ಗೊರಿಲ್ಲ ನಿಂಗೆ ಗೊತ್ತೇ ಬಿಡ, ಬೆಳಗ್ಗೆಯಿಂದ ಆಡ್ತಾ ಇದ್ ಹೋಗ್ಬಿಟ್ಟು ಅದು ಗೊರಿಲ್ಲ ಅಂತ ಅನ್ಕೊಂಡಿರ್ತಾರೆ. ನೀನ್ ಗೊರಿಲ್ಲ ಬಿಡು, ನಿನ್ ಇಂಟ್ರೊಡ್ಯೂಸ್ ಬೇಡ. ಸುಮ್ಮನೆ ಇಲ್ಲಿ ಯಾವ್ದು ಗೊತ್ತಾ, ತೂಮ್ 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 ತಕ 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 ತೂಮ್ ತೂಮ್ ತೂಮ್. ಯಾವ ಪ್ರಾಣಿ ಇಡ್ಬೋದು? ನಾನು ಅದನ್ನೇ ನಾನು ಇಂಗ್ಲೀಷ್ ಅಲ್ಲಿ ಹೇಳಿದೆ ನಿಮ್ಗೆ. ನಾನು ಏನ್ ಮಾಡೋದು ಅಂದ್ರೆ ಬ್ಯಾಡ್ ಬೈ ಇರ್ತೇನೆ. ಆಯ್ತು, ಇವನ ಒಪ್ಕೊಂಡ್ಬಿಟ್ಟವನ. ಓ ಗ್ರೀನ್ ಕಲರ್, ಓ ದಟ್ಸ್ ವೈ ಇಸ್ ಕಾಲ್ಡ್ ಗ್ರೀನ್ ವಾಟ್, ಗ್ರೀನ್ ಉಸಿರುವಳ್ಳಿ. ಸೊ ನಾನು ವೈಲ್ಡ್ ಲೈಫ್ ಕಂಟೆಂಟರ್, ಯಾಕಂದ್ರೆ ಐ ಲವ್ ಝೂ ಫಿಲಿಕ್ಸ್. ಅಭಿಷೇಕ್ ಅಭಿಷೇಕ್ ಡ್ಯಾಶ್ ಅಲ್ಲಿ ತುಂಬಾ ಗಾಳಿ ಹೋಗ್ತಿದೆ. ಇಲ್ಲಿಂದ ಬ್ಲಾಂಕ್ಸ್ ಮಾಡ್ಕೊಳ್ಳಿ. ಅದು ಬೇರೆ ಒಂದು ಇಡ್ಲಿ ತಿನ್ಬಿಟ್ಟೆ, ಈ ಖಾರ ಇತ್ತು ಇಡ್ಲಿ. ಆ ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬಿಟ್ಟು ಸ್ವಲ್ಪ ಎದೆನೋ ಕಾಣಿಸು. ನೋ ಕಮೆಂಟ್ಸ್. ನನ್ನ ಹತ್ರ ಎನರ್ಜಿ ಇದೆ, ಮಾತೇ ಇಲ್ಲ. ಜೋಕ್ ಏನಂತ ಕೇಳ್ತೀನಿ, ಕೇಳಿಸ್ಕೊ. ನಾನು ಎಡಿಟ್ ಮಾಡ್ಬೇಕಾದ್ರೆ ಎಷ್ಟು ಬೀಪ್ ಹಾಕ್ಬೇಕು ಗೊತ್ತಾ? ಆಯ್ತು ಬಿಡು, ಹೇಳದ ಬಿಪಿ ಬರ್ದಿರೋ ತರ ನಾನು ಹೇಳ್ತೀನಿ ಬಾ. ಹೇಳು. ಅಬೇ ಜಲ್ದಿ ಬೋಲ್, ಕಲ್ ಸುಬೆ ಪನ್ವೇಲ್ ನಿಕಲ್ನಾ. ನಾನೇನ್ ಜೋಕ್ ಮಾಡಿದೆ ಅಂದ್ರೆ, ನಮ್ಮ ಫ್ರೆಂಡ್ಸ್ ಎಲ್ಲ ನನಗೆ ರೇಗಿಸ್ತಾ ಇದ್ರು, ನಿನ್ನಿಂದ ಲೇಟ್ ಆಗ್ತೈತೆ ಬೇಗ ನಡೆಯೋ ಅಂತ. ಅದಕ್ಕೆ ನಾನು ಹೇಳ್ದೆ, ಇಲ್ಲ ಕಣ, ನಾನು ನಿನ್ನೆಲ್ಲ ಕರ್ಕೊಂಡು ಹೋಗ್ತಾ ಇರೋದು ಅಂತ. ಆಗ ಅವರು ಓಹೋ ಅಂತ ಸುಮ್ಮನೆ ಇದ್ ಮಾಡಿದ್ರು. ಅದಕ್ಕೆ ನಾನಂದೆ, ನಿಮ್ನೆಲ್ಲ ಈ ಜೋಶಲ್ಲಿ ಕರ್ಕೊಂಡು ಹೋಗೋಕೆ ಲಿಫ್ಟ್ ನ ಹಾಕ್ಸ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ದೆ. ಮತ್ತೇನಂದೆ, ಲಿಫ್ಟ್ ನ ಆಫ್ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀನಿ ಅಂತ. ಈ ದಾರಿಲ್ಲ. ಹಾ, ಇಮ್ಯಾಜಿನರಿ ಹೇಳ್ತಿರೋದು. ಲಿಫ್ಟ್ ಅಲ್ಲ, ಸಾರಿ, ಇದು ಏನಂತಾರೆ, ಅದೇನಂತಾರೆ, ರೋಡ್ ಅದ, ಎಸ್ಕಲೇಟರ್ ಹಾಕ್ತಿದೀನಿ, ಕರ್ಕೊಂಡು ಹೋಗ್ತೀನಿ ಬರ್ರಿ ಅಂತ ಹೇಳಿದೆ. ಅದಕ್ಕೆ ಪಾಸ್ ಕೊಟ್ಬಿಟ್ಟು ಹೇಳಿದೆ, ಎಸ್ಕಲೇಟರ್ ಆಫ್ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀನಿ ಅಂತ. ಅದು ಯಾರು ನಗ್ಲಿಲ್ಲ. ಯಾಕಂದ್ರೆ ಎಸ್ಕಲೇಟರ್ ಆನ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಓಡ್ತಾ ಇರುತ್ತೆ. ನೀವು ನಿಂತಿ ಜಾಗದಲ್ಲಿ, ಹೋಗ್ತಿರೋ ಜಾಗದಲ್ಲಿ ನಿಂತ್ಕೊಂಡಿರ್ತೀರಾ, ಆಯ್ತಾ? ಆಫ್ ಮಾಡಿದ್ರೆ ನೀನ್ ನಡ್ಕೊಂಡು ಹೋಗ್ಬೋದು ಆರಾಮಾಗಿ. ಅಂದ್ರೆ ಇದು ಡಾರ್ಕ್ ಕಾಮಿಡಿ, ಇದು ಡಾರ್ಕ್ ಹ್ಯೂಮರ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಜನಗಳೇ, ನೀವು ನಿಜವಾದ ಕಲಾವಿದರಾಗಿದ್ರೆ, ಒಂದ್ ನಿಮಿಷ ಇರೋ, ಜನಗಳೇ, ನೀವು ನಿಜವಾದ ಕಲೆಗಾರರಾಗಿದ್ರೆ, ಒಂದು ಪ್ರತಿಭೆನ, ಆ ಕಲೆನ ನೀವು ಕಲೆಗಾರರೇ ಹುಡುಕ್ಬೇಕು ಅಂತ ಏನೋ ಗೊತ್ತಿದ್ರೆ, ನಿಜವಾಗ್ಲೂ ನಾನು ಹೇಳಿರೋ ಕಾಮಿಡಿ ಅರ್ಥ ಆಗುತ್ತೆ. ಇಲ್ಲಾಂದ್ರೆ ನೀವೆಲ್ಲ ಕಲೆಗಾರರಲ್ಲ, ಕಲೆಗಾರರನ್ನು ತುಳಿಯ ಕೊಲೆಗಾರರು. ಅಮುಕು ದುಮುಕು. ಅಭಿಷೇಕ್ ರೋಷನ್, ಹೆಂಗ ಅನಿಸ್ತಾ ಇದೆ? ಫಸ್ಟ್ ಟೈಮ್ ಅಲ್ಲ, ಸೆಕೆಂಡ್ ಟೈಮು. ಆದ್ರೆ ಫಸ್ಟ್ ಟೈಮ್ ಹೋಗಿದ್ ನೆನಪಿಲ್ಲ, ಯಾವಾಗ ಫುಲ್ ಟೈಮ್ ಅಲ್ಲಿ ಹೋಗಿದ್ದು. ಸುಸ್ತು. ಜೀವ, ನಿಂದು ಫಸ್ಟ್ ಟೈಮ್ ತಾನೆ? ಇಲ್ಲಿ ಹಿಂಗೋಗಿ ನೀನ್ ಇಲ್ಲಿ ಬರ್ಬೇಕು, ಹಿಂಗೆ ಹತ್ಬೇಕು. ದೇವ್ರ ತೋರಿಸಿದಲ್ಲ ದಾರಿ, ನಾವು ಹುಡ್ಕೊಳ್ಳೋದು ದಾರಿ ಅಂತ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. Garbage at the forest, very much toxic. ನಾನೇ ಬಿಸಾಕಿದ್ನ. What the fuck? ಓಕೆ, ಫಸ್ಟ್ ಇಂದ ಏನಂದ್ರೆ, ನಾನ್ ನಿಮ್ಮ ಅಭಿ ಮಾತಾಡ್ತಾ ಇದ್ದೀನಿ, ಝೂ ಫಿಲಿಕ್ ಇಂದ. ಮುಖ ತೋರಿಸಿ ಡೈರೆಕ್ಟರ್, ಫೋಟೋಗ್ರಫಿ ಅವರೇ. ನಾನು ಮಾತಾಡ್ತಾ ಇದ್ದೀನಿ, ಅಭಿಷೇಕ್ ಫ್ರಮ್ ಝೂ ಫಿಲಿಕ್ ಡೈರೆಕ್ಷನ್ಸ್. ಸೊ ಏನಂದ್ರೆ, ನಮ್ಮ ನಾಗಮಲೆ ಕಾಡ್ ಹತ್ರ ಈ ಒಂದು ಬಾಲದ ಕೋತಿ ಕಾಣಿಸುತ್ತೆ, ಅದೇ ಇದು. ಸಾರಿ, ಅದು ಬಾಲ ಇಲ್ಲ, ಅದಕ್ಕೆ ಬಾಲ ಇದೆ. ಚಿಂಪಾಂಜಿ ಮತ್ತೆ ಹಾಗೂ ಮನುಷ್ಯರು 99.8% ಜೀನ್ ರಿಲೇಶನ್ಶಿಪ್ ಇರುತ್ತೆ. आ तरह रिलेशनशिप मैं गाली नहीं दे सकता। नहीं, गाली नहीं देना। फैमिली देखती है, वरना मैं ऐसे गाली दूं, ऐसे गाली दूं ना। जीन सिमिलरिटी ಇರುತ್ತೆ 98.6 ರೆಡ್ ಎಫ್ ಎಂ ಅಲ್ಲ ಪರ್ಸೆಂಟೇಜ್. 1.4 ಅಥವಾ 0.2 ಸಮಥಿಂಗ್, ವೆರಿ ಮಚ್ ಮೈನ್ಯೂಟ್.
ಆ ಸೆಪ್ರೇಟ್ ಒಂದೇ ಒಂದು ಜೀನಿಂದ ಈ ಮನುಕುಲ ಹುಟ್ಟಿದೆ, ಈ ಪ್ರಪಂಚ ಹುಟ್ಟಿದೆ. ಅದೇ ಒಂದು ಜೀನು ಈ ನಮ್ಮ ಮನುಷ್ಯರಿಗೂ ಆ ಕೋತಿಗೂ ಇರೋ ಡಿಫ್ರೆನ್ಸ್. ದಿಸ್ ಅಭಿಷೇಕ್ ಫ್ರಮ್ ಝೂಫಿಲಿಕ್ಸ್ ಡೈರೆಕ್ಷನ್. ಅಭಿಷೇಕ್ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನಾರ್ಮಲ್ ಏನೋ ಸುಮ್ಮನೆ ಕೈ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಕಣ್ಣು ಮುಚ್ಕೊಂಡು ಶಿವ ಶಿವ ಭಯವಿಲ್ಲ ಅಂತ ಹೇಳ್ಕೊಂಡು ಹೋಗೋರು. ಅರೆ ನಾನು ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲ ಪೇ. ಅಭಿಷೇಕ್ ಅಭಿಷೇಕ್ ರವಿ ಹೆಂಗನ್ನಿಸ್ತು? ಹೆಂಗನ್ನಿಸ್ತಪ್ಪ? ಚೆನ್ನಾಗಿತ್ತು. ಫುಲ್ಲು ಸ್ವೆಟ್ ಆಗ್ಬಿಟ್ಟಿದ್ಯಾ? ಮಕ್ಕ ತೊಳ್ಕೊಂಡೆ ಈಗ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಹೋಗ್ಲಿ ಸಮಾಧಾನ ಆಗೋದು. ದೇವ್ರ ಹೆಸರು ನಮ್ಗೆ ಒಳ್ಳೇದಾದ್ರೆ ರೊನಾಲ್ಡೋ ಅವನು. ಜಲ ಪ್ರವಾಹ ಪಾವಿತಸ್ಥಲೇ ಘರೇವಲಂಬ್ಯ ಲಂಬಿತಾಂಬುಜಂಗಮಾಲಿಕಾ ಮಟ್ಟಮಟ್ಟಮಟ್ಟಮನ್ನಿನಾದ ಮಟ್ಟಮರ್ವಯುಚ್ಚಕಾರ ಚಂಡ ತಾಂಡವಂ ತನೋತು ನ ಶಿವ ಶಿವಂ ಶಿವಂ. ಚೆಸ್ ಬೋರ್ಡ್ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ನೋಡಿದ್ಯಾ? ಹಂಗೈತೆ ನೋಡು ಅವ್ರಿಬ್ರು ತಲೆ. ಹಂಗಾಗಲ್ಲ, ಹಂಗೆ ಹೋಗುದು ಆಗಲ್ಲ. ಲಾಸ್ಟ್ ಟೈಮ್ ಅಲ್ಲಿ ಬಂದಾಗ ಅಲ್ಲಿಗೆ ಲಾಸ್ಟ್ ಬಂದ್ಬಿಟ್ಟು ನಾವು ವಾಪಸ್ ಬಂದ. ಇವಾಗೆಲ್ಲ ಹಿಂಗೆಪ್ಪ ಹೋಗಿದ್ದು. ಯಾರು ಇವಾಗ ಆಂಟಿದಿರೆಲ್ಲ ಹಿಂಗೆ ನಡ್ಕೊಂಡು ಹೋಗಿದ್ದು ಅವರು. One eternity later. ಕ್ಲೋಸ್ ಮಾಡಿ. ತುಂಬಾ ಲೈನ್ ಕಂಡೀಷನ್ ಆಗಿದೆ ಇಲ್ಲಿ. ಏನಂದ್ರೆ ಇಲ್ಲಿ ಲೆಗ್ ತುಂಬಾ ಪೇನ್ ಆಗ್ತಿದೆ. ಹೋಗೇ ಮಾದಪ್ಪ, ಹೋಗೇ ಮಾತ್ಮಲೆಯ. A few moments later. ದರ್ಶನ ಮುಗಿತು. ಇವಾಗ ಭತ್ತ ಇಸ್ಕೊಳಕ್ ಹೋಗ್ತಾ ಇದ್ದೀವಿ. ಯಾವ್ದದು? ಬಿದ್ರು ಕೋಲು ತಗೊಳಕ್ ಹೋಗ್ತಾ ಇದೀವಿ. ಬೆತ್ತದ ಕೋಲ್ ತಗೊಂಡು ಬೇರೆ ಶಾಲೆಗೆ ಬಂದಿದ್ದೀವಿ. years later. ಆವರಿಸು ಈ ಬೇಗೆ ನೀನರಿಸು ಮನದಾಳದ ಉಲ್ಲಾಸನೆ. ಕುಂತಲ್ಲು ನೀನೆ, ನಿಂತಲ್ಲು ನೀನೆ, ಎಲ್ಲೆಲ್ಲೂ ನೀನೆ ಸರಿ. ಗಂಡ ಕೊಂದರು ಈ ಜೀವ ಹೋದರು ಕೈಗೂಡಿದಾಗ ಕಂಡಂತ ಕನಸು ಅದೃಷ್ಟದಾಟ ಕಂಡಂತ ಸೊಗಸು. ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ವಿನಯದ ಭಾವನೆ ವಿಷದ
ಇಲ್ಲೊಂಚೂರು ಹೇಳೋಣ ಏನಂತ ಹೇಳ್ತಾ ಇದ್ರಲ್ಲ. ಹೇಳ್ತಾರೆ ರೋಷನ್ ಅಣ್ಣ. ಅಣ್ಣ ಕಮಾನ್ ನಿದ್ದೆ ಬರ್ತಿದೆ, ನಿದ್ದೆ ಮಾಡೋಣ. ಓಕೆ ಫ್ರೆಂಡ್, ಬಾಯ್. ಅಷ್ಟೇ. ಅಭಿ ಹೆಂಗಿತ್ತು ಸಾಂಗ್ಸು? ಫೆಬ್ರವರಿ ಸ್ಟಾರ್ಟಿಂಗ್ ವೀಕ್ ಅಲ್ಲಿ ನಾವೆಲ್ಲ ಸೇರ್ಕೊಂಡು ರೋಷನ್ ಮದುವೆ ಆಯ್ತವನೆ, ಒಂದು ಬ್ಯಾಚುಲರ್ ಪಾರ್ಟಿ ಮಾಡೋಣ. ಯಾರು ಮಿಸ್ ಮಾಡ್ಬೇಡ್ರಿ, ಬನ್ನಿ. ಆ ಕಡೆಯಿಂದ ಕೊಡ್ತಾನ ಬಿಡ್ತಾನ, ನಮ್ ಕಡೆಯಿಂದ ಒಂದು ಚಿಕ್ಕದಾಗಿ ಇಲ್ಲ ನಿಯರ್ ಎಲ್ಲ ಅಂದ್ರೆ ಹೋಗಿ ಬರೋಣ. ಒನ್ ಡೇ ಸ್ಯಾಟರ್ಡೆ ನೈಟ್ ಅಲ್ಲೇ ಇದೆಯಲ್ಲ ಕಲಾವೈನು ಒಂದಿದೆ ಅವನು. ಯಾರು ಇವ್ರಲ್ಲ? ಅಣ್ಣ AK-47 ಪಿಕ್ಚರ್ ಅಲ್ಲಿ ಮಾಡಿದಾರಲ್ಲ ಉಗ್ರಗಾಮಿಗಳು, ಅವರೇ ಇವರು. ಫೆಬ್ರವರಿ ಸ್ಟಾರ್ಟಿಂಗ್ ವೀಕ್, ಫೆಬ್ರವರಿ ಸ್ಟಾರ್ಟಿಂಗ್ ವೀಕ್, ಸಂಡೇ ಸ್ಯಾಟರ್ಡೆ ಸಂಡೇ ಫಸ್ಟ್ ವೀಕ್. ಓಕೆನಾ ಬೈ? ಸ್ಯಾಟರ್ಡೆ ನೈಟ್ ಸಂಡೇ ಬರೋದಿಲ್ಲ, ಸಂಡೇ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರೋದು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಬ್ಲಾಗ್ ಎಂಡ್ ಮಾಡ್ತೀವಿ. ಬಾಯ್.